ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಕ್ಕುಪತ್ರವನ್ನು ನೀಡಿ ಸಾಯುವುದರ ಒಳಗೆ ಹಕ್ಕುಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕುಪತ್ರವನ್ನು ನೋಡಿ ಸಾಯುತ್ತೇವೆ ಹೇಳುವ ಒಂದು ಆತಂಕದ ಧ್ವನಿ ಇಡೀ ಅರಣ್ಯವಾಸಿಗಳಿಂದ ಕೇಳ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ 33 ವರ್ಷ ಹೋರಾಟ ಮಾಡುತ್ತಾ ಇದ್ದಾಗಲೂ ಸಹಿತ ಸಂಘಟನೆ ಹೋರಾಟ ಆಂದೋಲನ ಮಾಡಿ ಸರ್ವೋಚ್ಚ ನ್ಯಾಯಾಲಯದವರೆಗೂ ಭೂಮಿ ಹಕ್ಕಿಗಾಗಿ ಕಾನೂನು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಿರಾಶೆ ಆಗಿರುವಂಥ ಅರಣ್ಯವಾಸಿಗಳ ಧ್ವನಿಯಾಗಿ ಇವತ್ತು ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಂಥ ಅನೇಕ ಅರಣ್ಯವಾಸಿಗಳು ಕೇಳ್ತಾ ಇರುವುದೇನೆಂದರೆ, ಹಕ್ಕುಪತ್ರ ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕುಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಸಾಗುವಳಿ ಹಕ್ಕುಪತ್ರವನ್ನು ನೋಡಿ ಸಾಯುತ್ತೇವೆ ಹೇಳುವ ಒಂದು ಆತಂಕದಲ್ಲಿ ಮತ್ತು ಒಂದು ವಾತಾವರಣದ ಭೀತಿಯಲ್ಲಿ ಇವತ್ತು ಅರಣ್ಯವಾಸಿಗಳಿಂದ ಕೇಳಿ ಬರ್ತಾ ಇರೋದು ಅತ್ಯಂತ ವಿಷಾದಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಅರಣ್ಯವಾಸಿಗಳಿಗೆ ಹಕ್ಕಿಗೆ ಸಂಬಂಧಪಟ್ಟಂತೆ ನಿರಂತರವಾದ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ವಿ. ಈ ಹೋರಾಟದಲ್ಲಿ ಅರಣ್ಯ ಜಿಲ್ಲೆಯಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥವರು 1/3 ಅರಣ್ಯ ಪ್ರದೇಶವನ್ನು ಹೊಂದಿಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 85,543 ಅರಣ್ಯವಾಸಿಗಳ ಕುಟುಂಬಗಳು ಸಾಗುವಳಿ ಹಕ್ಕಿಗಾಗಿ ಅರಣ್ಯಕ್ಕೆ ಕಾಯ್ದೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಸಾಗುವಳಿ ಸಲ್ಲಿಸುವಂಥ ಅರ್ಜಿಗಳಲ್ಲಿ ಈಗಾಗಲೇ 73,206 ಅರ್ಜಿಗಳು ತಿರಸ್ಕಾರ ಮಾಡಲ್ಪಟ್ಟಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಮತ್ತು ಮಾಹಿತಿ ವರದಿ ರವಾನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಯಭೀತರಾಗಿರುವಂಥ ಅರಣ್ಯವಾಸಿಗಳು ಕಾರಣವಿಷ್ಟೇ, ಇದೇ ಮುಂಬರುವಂಥ ಅಕ್ಟೋಬರ್ 10ರಂದು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕಾರವಾಗಿರುವಂಥ ಅರ್ಜಿಗಳನ್ನು ಒಕ್ಕಲೆಬ್ಬಿಸುವ ಬಗ್ಗೆ ಕೊನೆಯ ಅಂತಿಮ ವಿಚಾರಣೆ ನಡೆಯಲಿಕ್ಕೆ ನಿಗದಿಗೊಳಿಸಿದೆ. ಆ ದಿನಾಂಕ ನಿಗದಿಗೊಳಿಸಿರುವುದರಿಂದ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 23,200 ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದೀವಿ ಹೇಳುವ ವರದಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯವಾಸಿಗಳು ಕಾರ್ಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಕೇಳುವ ಪ್ರಶ್ನೆಗಳಂತ ಹೇಳಿದ್ರೆ, ಸಾಯುವ ಪೂರ್ವದಲ್ಲಿ ಪಟ್ಟ ಕೊಡಿ, ಆ ಪಟ್ಟವನ್ನು ನೋಡುವಾದರೂ ನಾವು ಸಂತೃಪ್ತಿಯಿಂದ ನಾವು ಸಾಯ್ತೇವೆ ಹೇಳುವಂಥ ನಿರಾಶೆಯ ಛಾಯೆಯಲ್ಲಿ, ಆತಂಕದ ಭೀತಿಯಲ್ಲಿ ಇವತ್ತು ಅವರು ಈ ಅರಣ್ಯ ಭೂಮಿ ಹಕ್ಕು ಕಾರ್ಯಾಲಯಕ್ಕೆ ಬಂದು ಪದೇ ಪದೇ ಅರಣ್ಯವಾಸಿಗಳು ಬಂದು ಕೇಳುವ ಒಂದು ಮಾತು ಅತ್ಯಂತ ಆತಂಕಕರವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡೋದು ಅತಿ ಅವಶ್ಯ ಇದೆ ಅಂತ ಹೇಳಲಿಕ್ಕೆ ನಾವು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಂತರ್ಗ ತಾಕತ್ತಿದೆ ಸರ್, ನಿಮ್ಮ ಪ್ರಕಾರ ಏನಾಗಬೇಕು? ಈಗ ಏನಿಲ್ಲ, ಈಗ ನಮ್ಮ ಪ್ರಕಾರ ಏನಾಗಬೇಕಾಗಿತ್ತಂದ್ರೆ ಎಡಕ್ಕೆ ಮತ್ತು ಬಲಕ್ಕೆ 6 ಕೊಟ್ಟಿರಿ, ಆಮೇಲೆ 17 ಮೀಸಲಾತಿಯನ್ನ ತೀರ್ಮಾನ ತಗೊಂಡ್ಕೊಳ್ತೀವಿ. 17 ಮೀಸಲಾತಿಯಲ್ಲಿ ನಾವೇನಂತ ಇದ್ವಿ, ನೀವೇ ತೋರಿಸ್ಕೊಳ್ತಾ ಇದ್ರಿ ಸ್ಪರ್ಶ ಮತ್ತು ಅಸ್ಪೃಶ್ಯ ಅಂತ ಹೇಳ್ತಾ ಇದ್ರಿ. ಸ್ಪರ್ಶನ ಒಂದು ಕಡೆ ಮಾಡಿ 9 ತಗೊಳ್ರಿ, ನಮಗೆ 8 ಕೊಡ್ರಿ, 16 ಆಗ್ತದಲ್ಲ, 17 ಆಗ್ತದಲ್ಲ. ಯಾಕೆ ನೀವು ಇದನ್ನ ಯಾಕೆ ಮಾಡ್ತಾ ಇಲ್ಲ? ಈಗ 3 ವಿಂಗಡಣೆ ಮಾಡ್ತಾ ಇದ್ದೀರಿ. ಈಗ ಕಳೆದ ಸಾಲಿನಲ್ಲಿನೇ ಕೊಟ್ಟಂತದ್ದನ್ನು ಅದರಲ್ಲೂ ಕಿತ್ಕೊಂಡ್ಬಿಟ್ರಿ ಒಂದು 5%. ಈಗ ಕಳೆದ ಸಾಲಿನಲ್ಲಿ ನಾವೇನ್ ಮಾಡಿದೀವಿ, ಬಿಜೆಪಿ ಹಟಾವೋ ತಾಂಡವ ಬಚಾವೋ ಅಂತೇಳಿ ಎಲ್ಲರೂ ಕೊರಮಾಪುರ ಚಲಂಬಾಣಿ ಸಹಿತ ಅವರು ಸಹಿತ ನಮ್ಮ ಜೊತೆಗೆ ಸಾಥ್ ಮಾಡಿ ಎಷ್ಟೋ ಜನ ಶಾಸಕರು ಸಹಿತ ತಾವು ಹೇಳ್ಕೊಂಡ್ರು, ಇಲ್ಲಪ್ಪ ಇವರು ಹೊಡೆತಕ್ಕೆ ಬಿದ್ದು ನಾವು ಸುಮಾರು ಒಂದು 50-60 ಜನ ನಾವು ಸೋತಿದ್ದೀವಿ ಅಂತೇಳಿ ಸಹಿತ ನಿರ್ಭಯವಾಗಿನೇ ಹೇಳ್ಕೊಂಡ್ರು ಅವರು ಕೆಲವೊಂದು ವೇದಿಕೆಗಳಲ್ಲಿ. ಅವ್ರಿಗೆ ಆ ಭಯ ಐತೆ, ಆದ್ರೆ ಇವ್ರಿಗೆ ಯಾಕೆ ಸರ್ಕಾರಕ್ಕೆ ಯಾಕೆ ಭಯ ಇಲ್ಲ ಅಂತ ನನಗೆ ಅದೇ. ತಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ರೈತರಿಗೆ ಇವತ್ತು ಅನ್ಯಾಯ ಆಗಿದೆ.
ಸಂಪೂರ್ಣವಾಗಿ ಹೆಸರು ಉದ್ದು ಏನು ತೂರ್ ದಾಲ್ ಅಂತೇಳಿ ನಾವು ಫೇಮಸ್ ತೂರ್ ನಾಡ್ ಅಂತ ಹೇಳ್ತೀವಿ. ಇವತ್ತು ತೊಗರಿನೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ರೈತರ ಪರಿಸ್ಥಿತಿ ಕಂಗಾಲಾಗಿದೆ. ಇವತ್ತು ಅವರು ಕಣ್ಣೀರು ಒರೆಸಲು ಇವತ್ತು ರಾಜ್ಯ ಸರ್ಕಾರದಿಂದ ಯಾರು ಒಬ್ಬ ಕೃಷಿ ಮಂತ್ರಿ ಆಗಲಿ ಅಥವಾ ಇಲ್ಲಿನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಯಾರು ಕೂಡ ಶಾಂತವನ್ನು ಹೇಳಲು ಯಾವುದೇ ಒಂದು ರೈತರ ಹತ್ರ ಹೋಗೋಕ್ಕೆ ಅವ್ರಿಗೆ ಆಗಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಅವ್ರಿಗೆ ಸಮಯ ಇಲ್ಲ ಅಂತ ಅನ್ಕೋತೀವಿ. ಅದಕ್ಕಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 9, 10, 11 3 ದಿನ 9ನೇ ತಾರೀಕು ಬೀದರಿಗೆ ಬಂದು ಬೀದರಿನ ಎಲ್ಲ ರೈತರ ಜೊತೆ ಸಂವಾದಾತ ಮತ್ತು ರೈತರ ಹೊಲಗಳಲ್ಲಿ ಭೇಟಿಯನ್ನು ನೀಡಿ ಎಲ್ಲಿನ ಕಷ್ಟಗಳಿದೆ ರೈತರ ಬಗ್ಗೆ ತಿಳ್ಕೊಳ್ಳೋಕೆ ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ 10ನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಇವತ್ತು ಅಫ್ಜಲ್ಪುರ ಭೀಮಾದಿಂದ ಭಾಳಷ್ಟು ಜನರಿಗೆ ಇವತ್ತು ಮನೆ ಮುಳುಗಡೆ ಆಗಿರ್ಬೋದು ತೀರ್ಕೊಂಡಿದ್ದಾರೆ ಭಾಳಷ್ಟು ಜನ. ಮತ್ತು ಕೆಲವೊಂದು ರೈತರ ಹೊಲಗಳಲ್ಲೂ ಕೂಡ ಭೇಟಿ ನೀಡಿ ಏನೇನೆಲ್ಲ ಅವ್ರ ಪರಿಸ್ಥಿತಿ ಇದೆ ಅಂತ ತಿಳ್ಕೊತಾ ಇದ್ದಾರೆ. ಅದ್ರ ಜೊತೆ ಜೇವರ್ಗಿಯಲ್ಲಿ ಕೂಡ ಭಾಳಷ್ಟು ನಷ್ಟವಾಗಿದೆ. ಅದಕ್ಕೆ ಜೇವರ್ಗಿ ತಾಲೂಕಿಗೂ ಕೂಡ ಇದೇ 10ನೇ ತಾರೀಕು ನಿಖಿಲಣ್ಣವ್ರು ಬರ್ತಾಯಿದ್ದಾರೆ. ಮತ್ತು ಬೆಳಗಿನ ಜಾವ ನಮ್ಮ APMCಯಲ್ಲಿ ಯಾರ್ಡಲ್ಲೂ ಕೂಡ ಅವರು ಬರ್ತಾಯಿದ್ದಾರೆ. ಸುಮಾರು 10ರಿಂದ 10ವರೆಗೆ ಬೆಳಗ್ಗೆ 10:30 ಗಂಟೆಗೆ ಅಲ್ಲಿ ರೈತರ ಜೊತೆ ಸಂವಾದ ಮತ್ತು ಅಲ್ಲಿ ಬಂದಂಥ ರೈತರ ಪರಿಸ್ಥಿತಿ ಏನಾಗಿದೆ, ಬೆಳೆ ಯಾವ ಥರ ಇವತ್ತು ನಾಶವಾಗಿದೆ. ಆದರೆ ರವಿವಾರ ಇರೋದ್ರಿಂದ ಇವತ್ತು ಎಲ್ಲರೂ ಕೂಡ ಸೇರಿರ್ತಕ್ಕಂಥ ಭಾವನೆಗಳೇ ಇವತ್ತು ಈ ಜಯಂತ್ಯೋತ್ಸವನ ಆಚರಣೆ ಮಾಡೋದಕ್ಕೆ ನಿಜವಾಗ್ಲೂ ಭಾಳ ಸಂತೋಷ. ದಾರ್ಶನಿಕರನ್ನ ಸಮಾಜಕ್ಕೆ ಕೆಲಸ ಮಾಡಿರ್ತಕ್ಕಂಥವ್ರನ್ನ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ತಕ್ಕಂಥ ಅವರು ಸಮಾಜಕ್ಕಾಗಿ ಕೇವಲ ಒಂದು ಸಮಾಜ ಅಂತ ಇಡೀ ಸಮಾಜದ ಮಗನಾಗಿತ್ತು. ಸರ್ವ ಸಮಾಜದ ಪ್ರಗತಿಗಾಗಿ ದುಡಿತಕ್ಕಂಥವ್ರು ನಾವೆಲ್ಲ ದುಡಿದುಕೊಳ್ತಕ್ಕಂಥದ್ದನ್ನು ಯಾವತ್ತೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಅವರ ಆದರ್ಶಗಳು ನಮ್ಮ ಬದುಕಿನುದ್ದಕ್ಕೂ ಕೂಡ ಯಾವತ್ತೂ ನಮ್ಮ ಜೊತೆಗಿರಬೇಕು ಅಂತಕ್ಕಂಥ ಜಯಂತ್ಯೋತ್ಸವನ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಸಮಾಜಗಳು ಅವರ ಸಮಾಜಕ್ಕೆ ಅನುಗುಣವಾಗಿ ಜಯಂತ್ಯೋತ್ಸವ ಮಾಡ್ತಕ್ಕಂಥ ನಾವು ನೋಡಿದ್ದೇವೆ. ಆದರೆ ಸರ್ಕಾರ ಅಂತ ಮಹನೀಯರ ಜಯಂತ್ಯೋತ್ಸವ ಸರ್ಕಾರದ ವೃತ್ತಿಯಿಂದ ಮಾಡಬೇಕು, ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಲಾಗಬೇಕು ಅಂತಕ್ಕಂಥದ್ದೇ ಸರ್ಕಾರದ ಉದ್ದೇಶ. ಈ ಒಂದು ಹಿನ್ನೆಲೆಯೊಳಗಡೆ ಇವತ್ತು ಅಧ್ಯಕ್ಷರಾಗ್ತದೆ ಅಂತಕ್ಕಂಥ ಈ ಒಂದು ಸಭೆಯ ಸಮಾಜ ಎಲ್ಲ ಹಿನ್ನೆಲೆಗಳಿದೆ. ಬಹುಶಃ ನಮ್ಮೆಲ್ಲರೂ ಕೂಡ ಇರ್ತಕ್ಕಂಥದ್ದು ಸಮಾಜ ನೋಡ್ತಕ್ಕಂಥದ್ದು ಏನು ದೊಡ್ಡ ಸಮಾಜ ಸಣ್ಣ ಸಮಾಜ ಅಂತಕ್ಕಂಥ. ಆದರೆ ಬಹುಶಃ ಈ ಸಮಾಜ ಈ ಜಿಲ್ಲೆಯೇ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸಮಾಜ ನಾನು ಭಾವಿಸ್ತೇನೆ. ಯಾಕಂದರೆ ಎಲ್ಲರ ಜೊತೆ ಭಾಳ ಅನನ್ಯವಾಗಿರ್ತಕ್ಕಂಥ ಪೂಜೆ ನಡೆದಿರತಕ್ಕಂಥ ಸಂದರ್ಭದಲ್ಲಿ ರಾಮನಗರವರು 4 ಬಾರಿ ಸಂಸದರಾಗಿ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಪಡೆಯುವ ಮೂಲಕ ಈ ಸಮಾಜ ಒಂದೇ ಅಲ್ಲ ಎಲ್ಲ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ನಾಯಕರಾಗಿ ಅವರ ಗಡಿಯಲ್ಲಿ ಬೆಳೆದಿರ್ತಕ್ಕಂಥ ಅನೇಕ ಜನ ಹಿರಿಯರು ಕೂಡ ಅವರು ವಿಶೇಷವಾಗಿ ಹಿಂದುಳಿದ ವರ್ಗದ ಜನರನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಅವರು ಮಾಡಿದರು. ಅಂದರೆ ಎಲ್ಲರ ಜೊತೆ ಸಮಾನಾಗಿರ್ತಕ್ಕಂಥ ಒಂದು ಸಮಾಜ ಯಾವುದಂತೆ ದಿಗ್ವಿಜಯ ಸಮಾಜ ಅಂತಕ್ಕಂಥದ್ದನ್ನು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಮಾಜದ ಹಿರಿಯರು ಕೂಡ ಇದರಲ್ಲಿ ಭಾಗವಹಿಸಿದೆ. ಮುಂದಿನ ದಿನಮಾನಗಳು ಈ ಒಂದು ಕಾರ್ಯಕ್ರಮ ಜಯಂತಿ ಮಾಡೋದ್ರ ಜೊತೆಗೆ ರಚನಾತ್ಮಕ ಕಾರ್ಯಗಳನ್ನು ಕೂಡ ಮಾಡಿ ಚಿಂತನೆ ಯಾವತ್ತೂ ಕೂಡ ಇರ್ತೇವೆ. ಎಲ್ಲರೂ ಕೂಡ ಒಂದಾಗಿ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಅವರ ಆದರ್ಶಗಳು ತತ್ವವನ್ನು ನಮ್ಮೆಲ್ಲರೂ ಕೂಡ ಧಾರ್ಮಿಕದಲ್ಲಿ ಅವರ ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ಅವೆಲ್ಲರೂ ಕೂಡ ನಡೆಯೋಣ ಅಂತಕ್ಕಂಥ ಮಾತು ಹೇಳಿ ನಮ್ಮೆಲ್ಲರೂ ಕೂಡ ಶುಭವನ್ನು ಹೊಂದಿಸ್ತಾ ಬಹುಶಃ ನಾನು ಡಿಸಿಯವರಿಗೆ 12ವರೆಗೆ CM ಒಂದು ವಿಡಿಯೋ ಕಾನ್ಫರೆನ್ಸ್ ಕೆಲವಾಗುತ್ತೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.